ಮಾಧ್ಯಮದ ಸ್ನೇಹಿತರಿಗೂ ಹಾಗೂ ಪ್ರಿಂಟ್ ಮೀಡಿಯಾದ ಎಲ್ಲ ಪತ್ರಕರ್ತರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ, ಇವತ್ತು ತಮ್ಮನ್ನು ಕರೆದಿರ್ತಕ್ಕಂಥ ಉದ್ದೇಶ ಏನಂತಂದ್ರೆ, ಮೊನ್ನೆ 2 ದಿನಗಳ ಹಿಂದೆ ಈ ತಾಲೂಕಿನ ಮಾಜಿ ಶಾಸಕರಾಗಿರ್ತಕ್ಕಂಥ ದೊಡ್ಡನಗೌಡ ಪಾಟೀಲ್ ಅವರು ಈ ಕ್ಷೇತ್ರದ ಜನರಿಗೆ ಒಂದು ಸುಳ್ಳು ಮಾಹಿತಿಯನ್ನು ಕೊಡೋದ್ರ ಮೂಲಕ ಜನರ ದಾರಿ ತಪ್ಪಿಸತಕ್ಕಂಥ ಒಂದು ಪ್ರೆಸ್ ಮೀಟನ್ನು ಮಾಡಿರೋಂಥ ಉದ್ದೇಶದಿಂದ, ಅದಕ್ಕಾಗಿ ಇವತ್ತು ಜನರಿಗೆ ಸತ್ಯತೆಯನ್ನು ತಿಳಿಸಲಿಕ್ಕೆ ತಮ್ಮೆಲ್ಲರೂ ಕರೆದಿರ್ತಕ್ಕಂಥದ್ದು. ಸ್ನೇಹಿತರೆ, ತಮಗೆಲ್ಲ ಗೊತ್ತಿರೋ ಹಾಗೆ ಇಳಕಲ್ ನಗರದಲ್ಲಿ ನಿರ್ಮಾಣಗೊಂಡಿರ್ತಕ್ಕಂಥ ಈ ವಾಟರ್ ಟ್ಯಾಂಕಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಗ್ರೌಂಡ್ನಲ್ಲಿ ನಡೀತಾ ಇದೆ. ಕಟ್ಟಡ ಸ್ಟಾರ್ಟ್ ಆಗಿದ್ದು ಕೂಡಲೇ ಈಗಾಗಲೇ ಅದು ಬಂದ್ ಆಗಿದೆ. ಕಾರಣ ತಮಗೆಲ್ಲ ಗೊತ್ತಿರೋ ಹಾಗೆ ಯುವ ಸಬಲೀಕರಣ ಕ್ರೀಡಾ ಇಲಾಖೆಗೆ 6 ಎಕರೆ ಜಮೀನನ್ನು ನಮ್ಮ ಸರ್ಕಾರಿ ಪದವಿ ಪೂರ್ವ ಕಾಲೇಜದವರು ಅಲ್ಲಿ ಗ್ರೌಂಡನ್ನು ನಿರ್ಮಾಣ ಮಾಡಲಿಕ್ಕೆ ಕೊಟ್ಟಿರ್ತಕ್ಕಂಥದ್ದು ದಾಖಲೆ ಕೂಡ ನಮ್ಮ ಹತ್ರ ಇದೆ. ಅದರಂತೆ ಅದಕ್ಕೆ ಸಂಬಂಧಪಟ್ಟಿರೋ ಹಾಗೆ ಸರ್ಕಾರ ಕೂಡ ಅದನ್ನ ಗೆಜೆಟ್ ಮೂಲಕ ಆದೇಶ ಮಾಡತಕ್ಕಂಥ ಆದೇಶ ಪತ್ರಿಕೆ ಕೂಡ ನಮ್ಮ ಹತ್ರ ಇದೆ. ಇದು ಕಳೆದ 2018ರಲ್ಲಿ ಗೆಜೆಟ್ ಪಾಸ್ ಆಗಿದೆ. ಬಹುಶಃ ಅಂದಿನ ಅವಧಿಯಲ್ಲಿ ಶಾಸಕರಾಗಿ ಮಾಜಿ ಶಾಸಕರು ದೊಡ್ಡನಗೌಡ ಪಾಟೀಲ್ ಅವರು ಅಧಿಕಾರದಲ್ಲಿದ್ದರು. ಬಹುಶಃ ಅವರು ಶಾಸಕರಾಗಿ ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ ಗೆಜೆಟ್ ಆಗಿರ್ತಕ್ಕಂಥದ್ದು ಇದು. ನಾನು ಅವರಿಗೆ ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೇನೆ, ದೊಡ್ಡನಗೌಡ ಪಾಟೀಲ್ ಅವರೇ, ನೀವು ಅಂದಿನ ಶಾಸಕರಿದ್ದಾಗ ಈ ಗೆಜೆಟ್ ಕಾಪಿಯನ್ನು ನಿಮಗೆ ನೋಡ್ಲಿಕ್ಕೆ ಆಗಲಿಲ್ವಾ? ಅಥವಾ ನಿಮಗೆ ಏನು ಅದು ಜವಾಬ್ದಾರಿ ಇಲ್ವಾ? ಯಾಕಂದ್ರೆ ಯಾವುದೇ ಶಾಸಕರು ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಅವರ ಕ್ಷೇತ್ರದಲ್ಲಿ ಆಗ್ತಕ್ಕಂಥ ಗೆಜೆಟ್ಗಳ ಬಗ್ಗೆ ಅವರಿಗೆ ಮಾಹಿತಿ ಇರುತ್ತೆ, ಆ ಪ್ರತಿ ಕೂಡ ಅವ್ರಿಗೆ ಬಂದಿರುತ್ತೆ. ಆದರೂ ಕೂಡ ದೊಡ್ಡನಗೌಡ ಪಾಟೀಲ್ ಅವರು ಇವತ್ತು ಬೇಜಾಗೃತ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಇವತ್ತು ಈ ಒಂದು ಗೆಜೆಟ್ ಕಾಪಿ ಇದ್ರೂ ಕೂಡ ಯಾವುದೇ ಅಲ್ಲಿ ಸಂಬಂಧಪಟ್ಟ ಇಲಾಖೆಯ ಒಂದು ಪರವಾನಗಿ ಇಲ್ಲದೆ ಅಲ್ಲಿ ವಾಟರ್ ಟ್ಯಾಂಕ್ ಅನ್ನು ಕಟ್ಟಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆದವರು 2-3 ಬಾರಿ ವಾಟರ್ ಟ್ಯಾಂಕ್ ಅನ್ನು ತೆರವುಗೊಳಿಸಿ ನಮಗ ಈಗಾಗಲೇ ಅಲ್ಲಿ ಕ್ರೀಡಾಂಗಣವನ್ನು ಕಟ್ಟಲಿಕ್ಕೆ 2 ಕೋಟಿ ರೂಪಾಯಿ ಅನುದಾನ ಸ್ಯಾಂಕ್ಷನ್ ಆಗಿದೆ. ಅದನ್ನು ನಾವು ಕ್ರೀಡಾಂಗಣ ಕಟ್ತೀವಿ, ನೀವು ವಾಟರ್ ಟ್ಯಾಂಕ್ ಅನ್ನು ತೆರವುಗೊಳಿಸ್ರಿ ಅಂತ ಹೇಳಿ 2-3 ಬಾರಿ ವಾಟರ್ ಟ್ಯಾಂಕ್ ಇಲಾಖೆದವರಿಗೆ ಅವರು ಲೇಖಿಕವಾಗಿ ಈಗಾಗಲೇ ಅವರು ಮಾಹಿತಿಯನ್ನು ಕೊಟ್ಟಿದ್ದಿರುತ್ತದೆ. ಅದನ್ನು ತಿರಸ್ಕರಿಸಿ ಇವತ್ತು ದೊಡ್ಡನಗೌಡ ಪಾಟೀಲ್ ಅವರು ಅಧಿಕಾರಿಗಳ ಮೇಲೆ ದಬ್ಬಾಳಿಕೆ ಏರಿ ಅಧಿಕಾರಿಗಳಿಗೆ ಮತ್ತೊಂದು ಸುಳ್ಳು ಮಾಹಿತಿಯನ್ನು ಕೊಟ್ಟು ಇವತ್ತು ಅಲ್ಲಿ ಆ ಒಂದು ವಾಟರ್ ಟ್ಯಾಂಕ್ ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ರು. ಆದರೆ ಇದನ್ನ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆದವರು ಈಗಾಗಲೇ ಅದನ್ನ ಸ್ತಬ್ಧಗೊಳಿಸಿ ನಿಲ್ಲಿಸ್ಯಾರ. ಕೆಲಸವನ್ನು ನಿಲ್ಲಿಸಿ ಮತ್ತೆ ಪುನಃ ಅಲ್ಲಿ ಕ್ರೀಡಾಂಗಣವನ್ನು ಕಟ್ಟಬೇಕಂತ ಹೇಳಿ ಈಗಾಗಲೇ ಅವರು ನಿರ್ಮಾಣ ಮಾಡಿದ ಅನುದಾನ ಬಿಡುಗಡೆ ಆಗಿದ್ದರಿಂದ ಮತ್ತೆ ಕ್ರೀಡಾಂಗಣ ಕಟ್ತಾರ. ನಾನು ದೊಡ್ಡನಗೌಡ ಪಾಟೀಲ್ ಅವರಿಗೆ ಕೇಳಲಿಕ್ಕೆ ಬಯಸ್ತೇನೆ, ನೀವೊಬ್ಬರು ಶಾಸಕರಾಗಿ ಬೇಜಾಗೃತ ಹೇಳಿಕೆಯನ್ನು ನೀಡೋದನ್ನು ನಿಲ್ಲಿಸಬೇಕು. ಸುಳ್ಳು ಆಗಿ ಈಗಿರ್ತಕ್ಕಂಥ ನಮ್ಮ ಶಾಸಕರ ಮೇಲೆ ವಿಜಯನ್ ಕಾಶಪ್ಪನವರ ಮೇಲೆ ಆರೋಪ ಮಾಡೋದನ್ನು ನಿಲ್ಲಿಸಬೇಕು. ಮತ್ತು ನಮ್ಮ ನಗರಸಭೆಯಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಅನುದಾನದ ಬಗ್ಗೆ ಚೇಂಜ್ ಆಫ್ ವರ್ಕ್ ಬಗ್ಗೆ ಮಾತಾಡಿದ್ದೀರಿ, ಅದನ್ನು ಕೂಡ ಸ್ಪಷ್ಟೀಕರಣ ಕೊಡಲಿಕ್ಕೆ ಬಯಸ್ತೇನೆ. ಮಾಜಿ ಶಾಸಕರೇ, ಇವತ್ತು ಅಧಿಕಾರದಲ್ಲಿ ಇದ್ದಂಥ ಶಾಸಕರು, ಮಾಜಿ ಶಾಸಕರು ಏನು ಅನುದಾನ ಬಂದಿರುತ್ತಾ ಅದು ಯಾರು ಉಪಯೋಗ ಮಾಡಿರೋದಿಲ್ಲ, ಅದನ್ನು ಅಧಿಕಾರದಲ್ಲಿರ್ತಕ್ಕಂಥ ಶಾಸಕರು ಅದನ್ನು ಸರಿಯಾಗಿ ಆ ಯೋಜನೆ ಅನುದಾನವನ್ನು ಬಳಕೆ ಮಾಡ್ತಕ್ಕಂಥದ್ದು ಅದು ಶಾಸಕರ ಒಂದು ಜವಾಬ್ದಾರಿ. ಅದನ್ನು ಎಲ್ಲಿ ಉಪಯೋಗ ಆಗುತ್ತೋ ಅಲ್ಲಿ ಉಪಯೋಗ ಮಾಡ್ತಕ್ಕಂಥದ್ದು ಅದು ಅವ್ರ ಜವಾಬ್ದಾರಿ. ಅದು ಮಾಡಿದ್ದಾರೆ ಇರ್ತಕ್ಕಂಥ ವಿಜಯನ್ ಕಾಶಪ್ಪನವರ ಸಾಹೇಬರು. ಮತ್ತು SCP TSP ಬಗ್ಗೆ ಮಾತಾಡಿದ್ರಿ. ಇವತ್ತು SCP TSP ಅನುದಾನ ಇವತ್ತು ಅಂಬೇಡ್ಕರ್ ಕಾಲೋನಿಯನ್ನು ಸುಮಾರು 80 ಲಕ್ಷ ರೂಪಾಯಿದ ವೆಚ್ಚದಲ್ಲಿ SCP ಅನುದಾನದಲ್ಲಿ ಅಲ್ಲಿ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದಾರೆ. ಅದೇನು ಅಂಬೇಡ್ಕರ್ ಕಾಲೋನಿಯಲ್ಲಿ SC ಅವರು ಇಲ್ವಾ? ಏನು ಅಲ್ಲಿ ಪೌರ ಕಾರ್ಮಿಕರು ಇಲ್ವಾ? ಮತ್ತೆ ಎಲ್ಲಿ ನಿಮ್ಮ ಉದ್ದೇಶ ಏನಿದು? ಇವತ್ತು STP ಮತ್ತು STP ಈಗಿನ ವಾಲ್ಮೀಕಿ ಇದ್ರ ಹತ್ರ ಸೀಸೋಡ್ ಮಾಡ್ತಾ ಇದ್ದಾರೆ, ಅದು STP ಅನುದಾನದಲ್ಲಿ ಮಾಡ್ತಾ ಇದ್ದಾರೆ. ಯಾವ ಅನುದಾನವನ್ನು ಎಲ್ಲಿ ಬಳಕೆ ಮಾಡಬೇಕು ಅದನ್ನು ಸರಿಯಾಗಿ ಅಲ್ಲೇ ಬಳಕೆ ಮಾಡ್ತಕ್ಕಂಥ ಕೆಲಸ ಇವತ್ತು ನಡೀತಾ ಇದೆ. ಆದರೆ ಇವತ್ತು ಮಾಜಿ ಶಾಸಕರು ಸುಳ್ಳು ಹೇಳುವುದರ ಮೂಲಕ ಈ ಕ್ಷೇತ್ರದ ಮತ್ತು ಈ ನಗರದ ಜನತೆಗೆ ಒಂದು ತಪ್ಪು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ.
ಅದಕ್ಕೆ ನಾನು ಅವರಿಗೆ ಬಹಳ ಗೌರವವಾಗಿ ಒಂದು ಸವಾಲನ್ನು ಹಾಕಲಿಕ್ಕೆ ಬಯಸ್ತೇನೆ. ಮಾಜಿ ಶಾಸಕ ದೊಡ್ಡಂಗೌಡ ಪಾಟೀಲ್ ಅವರೇ, ನೀವು ಆಗಿರ್ಬೋದು ಅಥವಾ ನಿಮ್ಮ ಹಿಂಬಾಲಕರಾಗಿರ್ಬೋದು, ನಿಮಗೆ ತಾಕತ್ತು ಇದ್ರೆ, ನಿಮಗೆ ಪ್ರಾಮಾಣಿಕತೆ ಇದ್ರೆ, ಈ ಕ್ಷೇತ್ರ ಬಗ್ಗೆ ನಿಮಗೆ ಚಿಂತನೆ ಇದ್ರೆ, ನಿಮ್ಮ ಅವಧಿಯಲ್ಲಿ, ನಿಮ್ಮ ಅಧಿಕಾರದ ಅವಧಿಯಲ್ಲಿ ನೀವು ಏನು ಕ್ಷೇತ್ರಕ್ಕೆ ಅನುದಾನ ತಮ್ಮಂದಿರಿ, ಈ ಕ್ಷೇತ್ರವನ್ನು ಏನು ಅಭಿವೃದ್ಧಿ ಮಾಡಿರಿ ಅಂತೇಳಿ ಬಹಿರಂಗವಾಗಿ ಮಾಧ್ಯಮದ ಮೂಲಕ ಚರ್ಚೆಗೆ ಬನ್ನಿ. ಒಂದು ಕಂಠಿ ಸರ್ಕಲ್ ಪಬ್ಲಿಕ್ ಪ್ಲೇಸ್ನಲ್ಲೇ ವೇದಿಕೆ ಹಾಕೋಣ. ಅದಕ್ಕೆ ನಾವು ನಮ್ಮ ಶಾಸಕರಾಗಿರ್ತ ವಿಜಯನ್ ಕಾಶ್ಯಪ್ನವರಿಗೆ ನಾವು ಕೂಡ ಹೇಳ್ತೀವಿ, ಆ ಸರಿಯಾದ ದಾಖಲೆಗಳ ಮೂಲಕ ಬಂದು ನಾವು ಪ್ರೂವ್ ಮಾಡೋಣ ಯಾರು ಈ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ ತಂದ್ರು, ಯಾರು ಅಭಿವೃದ್ಧಿ ಮಾಡ್ರ ಅಂತೇಳಿ ಈ ಮಾಧ್ಯಮದ ಮೂಲಕ ಈ ಕ್ಷೇತ್ರದ ಜನತೆಗೆ ದಾಖಲೆಗಳ ಮೂಲಕ ತಿಳಿಸೋಣ. ಅದನ್ನ ಬಿಟ್ಟು ಹುಚ್ಚರಂಗ ಏನೇನ ಮಾತಾಡೋದು, ಏನೇನ ಆರೋಪ ಮಾಡೋದು ಇವೆಲ್ಲ ನಿಲ್ಲಿಸ್ಬೇಕು. ಇಲ್ಲದಿದ್ರ ಇದನ್ನ ಈಗಾಗಲೇ ನಿಮಗೆ ಕ್ಷೇತ್ರದ ಜನ 30,000 ಮತದಿಂದ ನಿಮ್ಮನ್ನ ಸೋಲಿಸಿ ಮನೆಯಾಗ ಕುಣಿಸ್ಯಾರ. ಯಾಕಂದ್ರೆ ನೀವು ಹೇಳ್ತಕ್ಕಂಥ ಸುಳ್ಳು, ನೀವು ಅಭಿವೃದ್ಧಿ ಮಾಡದಿರ್ತಕ್ಕಂಥದ್ದು, ನಿಮ್ಮ ಕೋಮುವಾದಿಗಳನ್ನು ಖಂಡಿಸಿ ಇವತ್ತು ನಿಮ್ಮನ್ನ ಜನ ಈ ಕ್ಷೇತ್ರದಲ್ಲಿ ನಿಮ್ಮನ್ನ ಮನೆಯಾಗ ಕುಣಿಸ್ಯಾರ. ಇದೇ ರೀತಿ ಆದ್ರೆ ಮುಂದೆ ನಿಮ್ಮ ಪೂರ್ತ ರಾಜಕೀಯ ಒಂದು ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಮಾಡ್ತಾರೆ ಈ ಜನ. ಅದಕ್ಕೆ ನೀವು ಎಚ್ಚೆತ್ತುಕೊಳ್ಬೇಕು. ಈ ಕ್ಷೇತ್ರದಲ್ಲಿ ತಪ್ಪಾಗಿದ್ರೆ ಮಾತ್ರ ನೀವು ಅದನ್ನು ವಿರೋಧಿಸ್ಬೇಕು. ಸುಳ್ಳಾಗಿ ತಪ್ಪು ಸಂದೇಶ ಕೊಡ್ತಕ್ಕಂಥದ್ದು, ಮಾಧ್ಯಮದ ಮುಂದೆ ಅಗಲೇ ಮೂಲ ಏನೇನು ಕರೆಸಿ ಮಾತಾಡ್ತಕ್ಕಂಥದ್ದು ಆಗ್ಬಾರ್ದು. ಈಗಾಗಲೇ ವಾಟರ್ ಟ್ಯಾಂಕ್ ಬಗ್ಗೆ ಮಾಧ್ಯಮದವರಿಗೂ ಕೂಡ ಜನರಿಗೂ ಕೂಡ ಸಾಕಷ್ಟು ಒಂದು ಗೊಂದಲ ಸೃಷ್ಟಿ ಆಗೋ ಮೂಲಕ ಬೇಜಾರಾಗಿರ್ಬೇಕು ಪದೇ ಏನಪ್ಪಾ ಅಂತ ಹೇಳಿ. ಅದಕ್ಕೆ ನಾವು ಬಹಳ ಸ್ಪಷ್ಟವಾಗಿ ದಾಖಲೆಗಳ ಮೂಲಕ, ಸರ್ಕಾರದ ಒಂದು ಗೆಜೆಟ್ನ ಮೂಲಕ ತಮಗೆ, ಸರ್ಕಾರದ ದಾಖಲೆಗಳ ಮೂಲಕ ತಮಗೆ ಎಲ್ಲ ಮಾಹಿತಿಯನ್ನು ಕೊಡ್ತೀವಿ. ಮಾಜಿ ಶಾಸಕರ ಹೋಗಿ ತೋರಿಸ್ರಿ. ಅದ್ರ ತಿಳುವಳಿಕೆ ಇದ್ರ, ಅವರಿಗೆ ಅದು ತಿಳ್ಕೊಳ್ಳೋ ವಿಚಾರ ಇದ್ರ ತಿಳ್ಕೊಂಡು ಸರಿಯಾಗಿ ವಿಚಾರ ಮಾಡಿ ಮಾತಾಡಲಿ ಅಂತ ಹೇಳಿ ಮಾಧ್ಯಮದ ಮೂಲಕ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ. ಅವ್ರು ಕೆಲವೊಂದಿಷ್ಟು ಪಾಯಿಂಟ್ಗಳನ್ನ ದಾಖಲಾತಿ ಮೂಲಕ ನಿಮ್ಮ ಹತ್ರ ತೋರಿಸಿದ್ರು ಪತ್ರಿಕಾ ಬಳಗದವರಿಗೆ. ತಾವು ಯಾಕೋ ಏನೋ ಅವ್ರಿಗೆ ವಾಪಸ್ ಕ್ವಶನ್ ಕೇಳಬೇಕಾಗಿತ್ತು, ತಾವು ಯಾರು ಕೇಳಿಲ್ಲ. ಒಂದನೇದಾಗಿ ಗೆಜೆಟ್ ಕಾಫಿ ಬಗ್ಗೆ ಮಾತಾಡಿದ್ರು. ಅವ್ರ ಹತ್ರ ನಗರಸಭೆಯ ಅಧ್ಯಕ್ಷರ ಹೆಸರಲ್ಲಿ ಇರುವಂತ 23 ಎಕರೆ 25 ಗುಂಟೆ ಮಾಹಿತಿ ಬಗ್ಗೆ ಅವ್ರು ಹೇಳಿದ್ರು. ಆ 23 ಎಕರೆ 25 ಗುಂಟೆಯನ್ನ ಇಲ್ಲಿ ಗೆಜೆಟ್ ಕಾಫಿ ಆಗ್ಬಿಟ್ಟಿದೆ. ನಗರಸಭೆ ಅಧ್ಯಕ್ಷರು ಹೆಸರಲ್ಲೇ ಇರುವಂತ ಆಸ್ತಿಯನ್ನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ ಬಿಟ್ಕೊಟ್ಟಿದ್ದಾರೆ. ಅದರ ಜೊತೆಗೆ 6 ಎಕರೆಯನ್ನ ಕ್ರೀಡಾಂಗಣ ಇದು ಸಬಲೀಕರಣ ಕ್ರೀಡಾ ಇದಕ್ಕ ಡಿಪಾರ್ಟ್ಮೆಂಟ್ ಕೂಡ ಬಿಟ್ಕೊಟ್ಟಿರುವಂತ ದಾಖಲಾತಿ ಇಲ್ಲಿದೆ. ಅದ್ರ ಜೊತೆಗೆ ಅವ್ರು ಏನ್ ಹೇಳಿದ್ರು, ಆ ಕ್ರೀಡಾಂಗಣಕ್ಕಾಗಿ ಏನಾದ್ರು ನೀವು ದುಡ್ಡು ರಿಲೀಸ್ ಮಾಡಿದೀರಾ ಅಥವಾ ರೊಕ್ಕ ತಂದೀರಾ ಅಂತ ಅವ್ರಿಗೆ ಕೇಳಿದ್ರು. ಅದು ಕೂಡ ಇಲ್ಲಿ ಮಾಹಿತಿ ಇದೆ ನಮ್ಮ ಹತ್ರ. ಈಗಾಗಲೇ 1,99,00,000 ರೂಪಾಯಿ ಆ ಒಂದು ಕ್ರೀಡಾಂಗಣಕ್ಕಾಗಿ ಏನೇನು ಕಾಮಗಾರಿ ತಗೋಬೇಕಂತಂದು ಇದೆ. ಈ ಕಾಫಿ ಕೂಡ ಇದೆ. ಇದು ನಮ್ಮ ಕ್ರೀಡಾಂಗಣ ಬಗ್ಗೆ ನಮ್ಮ ಶಾಸಕರು ತಗೊಂಡು ಬಂದಿರುವಂತ ಅನುದಾನದಲ್ಲಿ 1,99,00,000. ಅದರ ಜೊತೆಗೆ ಇವ್ರು ಹೇಳಿದ್ರು, ನಾ ತಂದ ರೊಕ್ಕ ಅಂತ ಹೇಳಿದ್ರು. ಅದು ಸಹಜವಾಗಿ ಪ್ರಕ್ರಿಯೆ. ನಾವು ತಂದಂತ 1718ರಲ್ಲಿ ನಾವು ಕೂಡ ರೊಕ್ಕ ತಗೊಂಡ್ಬಂದು ಇಟ್ಟಿದ್ವಿ. ಅದನ್ನು ತಾವು ಕಾಮಗಾರಿಗಳನ್ನ ಅವತ್ತು ಚೇಂಜ್ ಮಾಡಿದ್ರು. ಅದ್ರ ಜೊತೆಗೆ 2018 ಮತ್ತು 23ರಲ್ಲಿ DMF ಫಂಡ್, ನಮ್ಮ ಮೈನ್ಸ್ ಅಂಡ್ ಜಿಯಾಲಜಿ ಖನಿಜ ಡಿಪಾರ್ಟ್ಮೆಂಟ್ ನಲ್ಲಿ DMF ಫಂಡ್ ಅಂತ ಇರುತ್ತೆ. ಆ ಫಂಡ್ 15 ಕೋಟಿ ರೂಪಾಯಿ ನಮ್ಮ ತಾಲೂಕು ಅದೇ 5 ವರ್ಷ ಕೊಳತೈತಿ ಇಲ್ಲೇ. ಅದನ್ನು 1 ರೂಪಾಯಿನೂ ಯೂಸ್ ಮಾಡಲಿಲ್ಲ ಮಾನ್ಯ ಶಾಸಕರು. ಅವರಿಗೆ ಜನರ ಬಗ್ಗೆ, ಅಭಿವೃದ್ಧಿ ಬಗ್ಗೆ ಕಾಳಜಿ ಇದ್ದವರಾದ್ರ ಈ 15 ಕೋಟಿ ರೂಪಾಯಿನ ಯಾಕೆ ಹಂಗ ಬಿಟ್ರು ಇಷ್ಟು ದಿವಸ? ಇದನ್ನು ವಿಜಯಾನಂದ ಕಾಶ್ಯಪ್ನವ್ರು ಬಂದ ಮೇಲೆ ಸ್ಮಾರ್ಟ್ ಕ್ಲಾಸ್ಗಾಗಿ ನಾವು ಉಪಯೋಗ ಮಾಡ್ಕೊಂಡ್ವಿ. ಅದ್ರ ಜೊತೆಗೆ PID ಡಿಪಾರ್ಟ್ಮೆಂಟ್ ಕೂಡ 3 ಕೋಟಿ ರೂಪಾಯಿ ಅನುದಾನ ಕೊಟ್ಟಿದೀವಿ. ಮತ್ತು ಅಂಗವಿಕಲರಿಗೆ 100 ವೆಹಿಕಲ್ಸ್ ಕೊಡಬೇಕಂತ ಅದರಲ್ಲಿನೂ ದುಡ್ಡು ಕೊಟ್ಟಿದ್ದೀವಿ. ಯಾಕಂತಂದ್ರೆ ಅವರಿಗೆ ಕೆಲಸ ಮಾಡುವಂತ ಆಸಕ್ತಿ ಇಲ್ಲ, ಮಾಡೋರಿಗೆ ಕಂಡ್ರೆ ಅವ್ರಿಗೆ ಅಸೂಯೆ ಇದೆ. ಆ ನಂತರ ನನಗನ್ಸುತ್ತೆ ಅವ್ರಿಗೆ ಎಲ್ಲೋ ಮಾಹಿತಿಯ ಕೊರತೆ ಇದೆ. ಸ್ಪಷ್ಟವಾಗಿ ಮಾಹಿತಿ ಕೊರತೆ ಇರೋದ್ರಿಂದ ಜನರನ್ನ ತಪ್ಪಿಸುವಂತಹದ್ದ ವ್ಯವಸ್ಥೆ, ಜನರಿಗೆ ತಪ್ಪು ಮಾಹಿತಿಯನ್ನು ಕೊಡುವಂತ ವ್ಯವಸ್ಥೆ ಕೂಡ ಅವ್ರು ಮಾಡ್ಕೊಳ್ತಾ ಇದ್ದಾರೆ. ದಯವಿಟ್ಟು ತಮ್ಮ ಬುದ್ಧಿಮಟ್ಟವನ್ನು ಸುಧಾರಿಸಿಕೊಳ್ಳಬೇಕು, ಸರಿಯಾದ ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೋಬೇಕು. ಮಾಡ್ಕೊಂಡು ಪತ್ರಿಕಾ ಮಾಧ್ಯಮದವರಿಗೆ ಮಾಹಿತಿ ಕೊಟ್ರ ಅದು ಒಂದು ಸತ್ಯಕ್ಕೆ ಹತ್ತಿರ ಆಗುತ್ತೆ. ನೀವೇನು ಇನ್ನೊಮ್ಮೆ ಪತ್ರಿಕಾದವ್ರನ್ನ ಕಳೆದ್ರು ಕೂಡ ನಿಮ್ಮ ಹತ್ರ ಮಾಹಿತಿನೇ ಇಲ್ಲ, ಸುಳ್ಳು ಮಾಹಿತಿ ಕೊಡ್ತಾ ಹೋದ್ರೆ ತಮ್ಗ ಸುಳ್ಳು ಮಾಹಿತಿ ಕೊಡುವಂತ ದೊಡ್ಡ ನೋಡು ಅನ್ಬೇಕಾಗತ್ತೆ. ನಾವು ದಯವಿಟ್ಟು ಆ ರೀತಿ ಮಾಡಬೇಡ್ರಿ. ಇರುವಂತ ನೈಜ ದಾಖಲಾತಿಗಳ ಜೊತೆಗೆ ತಾವು ಪತ್ರಿಕಾಗೋಷ್ಠಿಗಳನ್ನು ಮಾಡಿ ಅಂತ ನನ್ನ ವಿನಂತಿ. ಮಾಜಿ ಶಾಸಕರಿಗೆ ಯಾವುದೇ ಯೋಜನೆ ತರಬೇಕನ್ನೋ ಚಿಂತನೆ ಇದ್ದಿದ್ದಿಲ್ಲ. ಯುವಕರ ಬಗ್ಗೆ ಯಾವುದೇ ಚಿಂತನೆ ಇದ್ದಿದ್ದಿಲ್ಲ.
ಯೂಸ್ ಮಾಡ್ಬೇಕನ್ನೋ ಒಂದು ಚಿಂತನೆ ಇದ್ದಿದ್ದಿಲ್ಲ, ಒಂದು ಕ್ರೀಡಾಂಗಣ ಬೇಕು ಈ ನಗರಕ್ಕೆ ಅನ್ನೋ ಒಂದು ಚಿಂತನೆ ಇದ್ದಿದ್ದಿಲ್ಲ. ಇವೆಲ್ಲನೂ ಒಳಗೊಂಡಿರ್ತಕ್ಕಂಥ ವಿಜಯಾನಂದ ಕಾಶ್ಯಪ್ನವರ ಶಾಸಕರಾದ ಮೇಲೆ ಇವೆಲ್ಲ ಯೋಜನೆಗಳನ್ನು ತಂದು ಇವತ್ತು ಯುವಕರಿಗೆ ಅನುಕೂಲ ಆಗ್ತಕ್ಕಂಥದ್ದಲ್ಲಿ, ಇವತ್ತು ಎಲ್ಲ ಬಡ ಮಕ್ಕಳಿಗೆ ಅನುಕೂಲ ಆಗ್ತಕ್ಕಂಥದ್ದಾಗಲಿ, ಕ್ರೀಡಾಂಗಣವನ್ನ ಮತ್ತು ಈಜುಕೊಳವನ್ನ, ಕೆರೆಯನ್ನ, ಹಲವಾರು ಜನರಿಗೆ ಅನುಕೂಲ ಆಗ್ತಕ್ಕಂಥ ಯೋಜನೆಗಳನ್ನ ಇವತ್ತು ಇಳಕಲ್ ನಗರಕ್ಕೆ ಒದಗಿಸಿಕೊಟ್ಟಿರ್ತಕ್ಕಂಥದ್ದು ವಿಜಯಾನಂದ ಕಾಶ್ಯಪ್ಪನವರ ಒಂದು ಕ್ಷೇತ್ರ, ಒಂದು ಈ ನಗರದಲ್ಲಿ ಇರ್ತಕ್ಕಂಥ ಕಾಳಜಿನ ತೋರಿಸುತ್ತಾ, ಒಂದು ಅಭಿವೃದ್ಧಿಯ ಅವರ ವ್ಯಕ್ತಿತ್ವವನ್ನು ತೋರಿಸುತ್ತಾ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಆದರೆ ಮಾಜಿ ಶಾಸಕರಿಗೆ ಯಾವುದೇ ಚಿಂತನೆ ಇಲ್ಲದಿರೋದ್ರಿಂದ ಬೇಕಾಬಿಟ್ಟಿ ಬರೀ ಆರೋಪವನ್ನು ಮಾಡ್ತಾ ಇದ್ದಾರೆ ಅವರು. DC ಅವರು ಹಿಂಬರ ಬರೆದಿದ್ದಾರೆ, ಅದಕ್ಕೆ ಅಲ್ಲೇ ಕಾಮಗಾರಿಗಳನ್ನು ಮುಂದುವರಿಸ್ರಿ ಅಂತ DC ಅವರು ಹಿಂಬರ ಮುನ್ಸಿಪಾಲಿಟಿ ಪೌರಾಯುಕ್ತರಿಗೆ ಹಾಗೂ ಮಾಜಿ ಶಾಸಕರಿಗೆ ಒಂದು ಹಿಂಬರ ಕಟ್ ಕಳಿಸ್ಯಾರ ಅಂತೇಳಿ ಪತ್ರಿಕಾಗೋಷ್ಠಿಯಲ್ಲಿ ಅವ್ರಿಗೆ ಹೇಳಿ ಮತ್ತು ತೋರಿಸಿದ್ರು. ಅದಕ್ಕೆ ಅದು ಕೊಟ್ಟಾರ, ಅದನ್ನ ಈಗ ಆಲ್ರೆಡಿ ನಗರಸಭೆ ಪೌರಾಯುಕ್ತರು ತಮ್ಮ ಮಾಹಿತಿ ಕೊಟ್ಟರಲ್ಲ, ಅದು ಆಫೀಸಲ್ಲಿ ನಗರ DC ಅವರು ಏನು ಆದೇಶ ಮಾಡ್ಯಾರ, ಸ್ಥಳೀಯ ಪೌರಾಯುಕ್ತರು ಅದನ್ನ ಏನೈತಿ ಕುಲಂಕುಷ ಪರಿಶೀಲಿಸಿ ಅದನ್ನ ಅವರು ಮುಂದೆ ಆಕ್ಷನ್ ತಗೋಬೇಕಂತೇಳಿ ಅವ್ರ ಮೇಲೆ ಅವ್ರು ಕೊಟ್ಟಾರ, ಆದೇಶ ಮಾಡ್ಯಾರ. ಅದರಂತೆ ನಗರಸಭೆ ಪೌರಾಯುಕ್ತರು ಈಗಾಗಲೇ ತಮಗೆ ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಾರಲ್ಲ. ಕ್ರೀಡಾಂಗಣದ ಮೇಲೆ ಹೈ ಟೆನ್ಷನ್ ವೈರ್ಗಳು ಹೋಗಿದಾವೆ, ಅಲ್ಲಿ ಕ್ರೀಡಾಂಗಣ ಮಾಡಕ್ಕೆ ಯೋಗ್ಯವಾದ ಸ್ಥಳ ಅಲ್ಲ ಅಂತ ಅವ್ರು ಹೇಳ್ತಾರೆ. ಹೈ ಟೆನ್ಷನ್ ವೈರ್ಸ್ಗಳು ಅಲ್ಲಿ KV 110 ಇರುವುದರಿಂದ ಅಲ್ಲಿ ಬಂದಿದ್ದಾವೆ ಸಹಜವಾಗಿ. ಈಗ ಅಲ್ಲಿ ಖಾಲಿ ಇದೆ ಅಂದ್ಮೇಲೆ ತಗೊಂಡಿದ್ದಾರೆ. ಬಟ್ ಈಗ ನಾವು ಆಲ್ರೆಡಿ ಕ್ರೀಡಾ ಇಲಾಖೆಯವರು ಅಲ್ಲಿ ದುಡ್ಡನ್ನು ಮೀಸಲಿಟ್ಟಿದ್ದಾರೆ. ಮತ್ತು ಮುಂದೆ ಕಾಮಗಾರಿ ಸ್ಟಾರ್ಟ್ ಮಾಡೋದು ಅಡೆತಡೆ ಬಂದ್ರೆ ಅವ್ನು ಚೇಂಜ್ ಮಾಡ್ಸೋಣಲ್ಲ, ಅದೇನು ದೊಡ್ಡ ವಿಷಯ ಅಲ್ಲ. ಚೇಂಜ್ ಮಾಡಿಸೋದೇನು ಆರಾಮಾಗಿ ಮಾಡಿಸ್ಬೋದು. ಅದಕ್ಕೆ ಯಾಕಷ್ಟು ಅದನ್ನೇ ದೊಡ್ಡ ಇಶ್ಯೂ ಮಾಡಿ ಹೈಲೈಟ್ ಮಾಡೋಂಥದ್ದು ಏನಿಲ್ಲ. ಯಾಕಂದ್ರೆ ಮೇನ್ ನಮ್ಮ ಯುವಕರಿಗೆ ಅನುಕೂಲವಾಗುವಂಥ ವ್ಯವಸ್ಥೆ. ಇಳಕಲ್ ನಗರದಲ್ಲಿ ಈಜ್ಕೊಳ್ಳೋದು ಮಾತಾಡಿದ್ರು ಅವರು. ಈಜ್ಗೊಳ ಅದು ನಮ್ಮ ಸಂಸ್ಥೆದೇ ಇದೆ, ಸಾರ್ವಜನಿಕವಾಗಿಲ್ಲ. ಇವತ್ತು ನಾವು ಮಾಡ್ತಾ ಇರೋದು ಸಾರ್ವಜನಿಕವಾಗಿ ನಮ್ಮ ಯುವಕರಿಗೆ ಉಪಯೋಗ ಆಗಲಿ ಅಂತ. ಹಾಗಾಗಿ ಕ್ರೀಡಾಂಗಣ ಇರ್ಬೋದು ಮತ್ತು ಈಜ್ಗೊಳ ಇರ್ಬೋದು, ಅದು ಪರ್ಟಿಕ್ಯುಲರ್ ಆಗಿ ನಮ್ಮ ಇಳಕಲ್ ನಗರದಲ್ಲಿ ಯುವಕರು ಬಹಳ ಉತ್ಸುಕರಾಗಿದ್ದಾರೆ. ಯಾಕಂದ್ರೆ ಕ್ರೀಡಾಪಟುಗಳಿದ್ದಾರೆ, ಕಲಾಭಿಮಾನಿಗಳಿದ್ದಾರೆ. ಎಲ್ಲರಿಗೂ ಒಂದು ಉದ್ದೇಶ, ಎಲ್ಲರಿಗೂ ಅನುಕೂಲ ಆಗಲಿ, ನಮ್ಮ ಯುವಕರು ಹೊರಹೊಮ್ಮಲಿ ಅನ್ನೋ ಒಂದು ಉದ್ದೇಶದಿಂದ ನಮ್ಮ ನಾಯಕರು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವ್ರ ಕ್ರೀಡೆ ಬಗ್ಗೆ, ಯುವಕರ ಬಗ್ಗೆ ಹೆಚ್ಚಿನ ಕಾಳಜಿ ಇರೋದ್ರಿಂದ ಇದ್ದಂತ ಒಂದು ದೊಡ್ಡ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಡಿಸ್ಟಿಕ್ ಬಿಟ್ರೆ ಎಲ್ಲಿ ಇಲ್ಲ ಆ ಥರ ಸ್ಟೇಡಿಯಂಗಳು. ಇವತ್ತು ನಮ್ಮ ನಗರದಲ್ಲೇನೆ ಸುಮಾರು 6 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಾವು ಮಾಡ್ತಾ ಇದ್ವಿ. ಇವಾಗ ನಮಗೆ 1,99,00,000 ಶೆಂಕ್ಷನ್ ಆಗಿರ್ಬೋದು. ಬಟ್ ಇನ್ನು 300 ದಿವಸದಲ್ಲಿ 6 ಕೋಟಿ ವೆಚ್ಚದಲ್ಲಿ ಅದು ಒಂದು ಬೃಹತ್, ಯಾಕಂದ್ರೆ ನಿಂತು ನೋಡ್ಬೇಕು ಎಲ್ಲರೂ ಅಂತ ಇಳಕಲ್ ಮಾದರಿ ನಗರದ ಒಂದು ಕ್ರೀಡಾಂಗಣವನ್ನು ಮಾಡ್ಲಿಕ್ಕೆ ನಾವು ಸಂಕಲ್ಪವನ್ನು ನಮ್ಮ ನಾಯಕರು ಹೊತ್ಕೊಂಡಿದ್ದಾರೆ. ಅದೇ ರೀತಿ ಮಾದರಿಯ ಕ್ರೀಡಾಂಗಣವಾಗಿ ನಾವು ಮುಂದೆ ತೋರಿಸ್ತೀವಿ. ಅವಾಗ ಅವರು ನೋಡ್ಲಿ, ಅದನ್ನು ಕೂಡ ನೋಡ್ಲಿ, ಅದು ಕೂಡ ಶುಲ್ಕ ರಹಿತವಾಗಿ ಇರುವಂತಹದ್ದು. ಮೊನ್ನೆ KDBಯಲ್ಲಿ ಅದಕ್ಕೆ ಸಂಬಂಧಪಟ್ಟಂತ AW ನೇರವಾಗಿ ಶಾಸಕರ ಕ್ವಶನ್ಗೆ ಹೇಳಿದ್ರು. ನಮಗ ಆ ಜಾಗೆಯಲ್ಲೇನೆ ಮಾಡ್ಬೇಕಂತ ಮಾಜಿ ಶಾಸಕರು ಒತ್ತಾಯ ಮಾಡೋದ್ರಿಂದ ನಾವು ಅಲ್ಲಿ ಕಾಮಗಾರಿ ಮಾಡಿದೀವಿ ಅಂತ ಹೇಳಿದ್ರು. ಬಟ್ ಈಗ ಅಲ್ಲಿ ಜಾಗನೇ ಬೇರೆ, ನನ್ನ ಆಸ್ತಿ ಒಳಗೆ ಬಂದು ಇನ್ನೊಬ್ರು ಯಾರೋ ಮಾಡ್ತೀನಿ ಅಂದ್ರೆ ಹೆಂಗಾಗುತ್ತೆ? ಅದು ಬೇರೆಯವ್ರ ಆಸ್ತಿ ಒಳಗೆ ಅವ್ರು ಕಟ್ಟಿಸ್ಬಿಟ್ರೆ, ಶಾಸಕರು ಒತ್ತಾಯದ ಮೇಲೆ ಕಟ್ಬಿಟ್ಟಾರೆ. ಈಗ ಅವರು ಅದಕ್ಕೆ ಅವ್ರು ಬಿಲ್ಲುನ ಆಗಿದಾರೆ. ತೆರವುಗೊಳಿಸ್ಲಿಕ್ಕೆ ಸುಮಾರು ನಿಮ್ಗೆ ಹೇಳ್ತೀನಿ 6 ಲೆಟರ್ಗಳನ್ನು ಕೊಟ್ಟಿದ್ದಾರೆ ನೋಡ್ರಿ ಆ ಇಲಾಖೆಯವರು. ಒಂದಲ್ಲ 6 ಸರಿ ಯುವ ಸಬಲೀಕರಣ ಮತ್ತು ಕ್ರೀಡಾಂಗಣ ಇಲಾಖೆಯವರು ಬಾಗಲಕೋಟೆ ನಗರದವರು 6 ಲೆಟರ್ಗಳನ್ನು ಕೊಟ್ಟಿದ್ದಾರೆ ಒಟ್ಟಾರೆಯಾಗಿ. ಇದನ್ನ ತೆರವುಗೊಳಿಸ್ರಿ, ನಿಮಗೆ ಸಂಬಂಧಪಟ್ಟಿದ್ದಲ್ಲ, ನಾವು ಕ್ರೀಡಾಂಗಣ ಮಾಡ್ತೀವಿ ಅಂತಂದು. ಇದು ಕೂಡ ನಮ್ಮ ಮಾಜಿ ಶಾಸಕರಿಗೆ ನಜರಿಗಿಲ್ಲ. ಹಾಗೆ ಮಾತಾಡ್ತಾರ, ಯಾರ್ದು ಯಾರ ಆಸ್ತಿ, ಇಳಕಲ್ ಮುನ್ಸಿಪಾಲಿಟಿ ಆಸ್ತಿ ಅದ್ರಾಗ ಕಟ್ಟ್ಯಾರ ಅಂತ. ಅದು ಗೊತ್ತೇ ಇಲ್ಲ ಅವ್ರಿಗೆ. ಮತ್ತೆ ಗೊತ್ತಿಲ್ಲ ಅಂದ್ಮೇಲೆ ಮಾತಾಡೋದು ಸಹಜ ಅಲ್ಲ. ತಪ್ಪು ಮಾಹಿತಿ ಕೊಡ್ತಾ ಇದಾರ ಅವ್ರು. ಅದನ್ನೇ ಕೊಡಬಾರ್ದಂತಾನೆ ನಾನು ಇವಾಗ ನಿಮ್ಗೆ ಎಲ್ಲರಿಗೂ ಹೇಳ್ತಾ ಇರೋದು. ಮಾಹಿತಿಗಳನ್ನು ಸರಿಯಾಗಿ ಸಂಗ್ರಹಣೆ ಮಾಡ್ಕೊಳ್ರಿ. ಮಾಹಿತಿನೇ ಇಲ್ಲ ಅಂದ್ಮೇಲೆ ಮತ್ತೆ ಬಾಯಿ ಬಂದಿದ್ದೆ ಹೇಳೋದಲ್ಲ. ಈಗ ನಾವು ಅಥೆಂಟಿಕೇಟೆಡ್ ಹಿಡ್ಕೊಂಡು ಹೇಳಾಡ್ತೀನಿ. ಕ್ರೀಡಾಂಗಣ ಇಲಾಖೆಯವರು, ಕ್ರೀಡಾ ಇಲಾಖೆಯವರು 5 ಸಾರಿ ಮನವಿ ಮಾಡ್ಕೊಂಡಿದ್ದಾರೆ ಅದನ್ನು ತೆರವುಗೊಳಿಸ್ರಿ ಅಂತ. ಯಾವ ಇಲಾಖೆ ಅಲ್ಲಿ ಕಟ್ಟಡ ಮಾಡಿದ್ದೆ ಅದೇ ಇಲಾಖೆಗೆ ಇದು ಕೇಳಿದ್ದಾರೆ. ಇದು ಬೇಕಲ್ಲ, ಸುಮ್ಮನೆ ಮಾತಾಡೋದಲ್ಲ. ಹಾಗಾಗಿ ತಮಗೂ ಕೂಡ ಇವೆಲ್ಲ ಮಾಹಿತಿಗಳನ್ನು ನಾವು ಕೊಡ್ತೀವಿ. ತಾವು ಬೇಕಾದ್ರೆ ನೋಡ್ಕೊ, ಅಧಿಕೃತ ಮಾಹಿತಿ. ಈಗ 70 ಲಕ್ಷ ರೂಪಾಯಿ ರುಷನ್ ಆಗತ್ತಲ್ರಿ, ಅದು ಯಾರ ಮೇಲೆ ಅಲ್ಲ, ಅದಕ್ಕೆ ಅವ್ರು ಏನಾದ್ರು ಅವರು ನಿಜವಾಗ್ಲೂ ಅದಕ್ಕೆ ಸರ್ಕಾರದ ಅನ್ನೋದನ್ನ ನಮಗೂ ಕೂಡ ಗೊತ್ತಿದೆ. ಆದ್ರೆ ಅದು ಅಧಿಕಾರಿಗಳ ತಪ್ಪು. ಯಾರೋ ಒತ್ತಡದಿಂದ ಒಬ್ರು ಶಾಸಕರು ಒತ್ತಡ ಮಾಡ್ತಾರಂತ ನಿಮ್ಮ ಮನೆ ಕಟ್ಟಿ ನಮ್ಮ ಅವ್ರ ಮನೆ ಕಟ್ಟಕ್ಕಾಗತ್ತೇನು? ಮಾಡಕ್ಕಾಗಿಲ್ಲ. ಯಾರ ಆಸ್ತಿಯಲ್ಲಿ ಯಾರೇನು ಮಾಡಕ್ಕಾಗಿಲ್ಲ. ಅದು ಅಧಿಕಾರಿಗಳ ತಪ್ಪು. ಅವ್ರು ಒತ್ತಡಕ್ಕೆ ಮಾಡ್ಯಾರ ಅಂತಂದ್ರೆ ಅವ್ರು ತಮ್ಮ ಅಧಿಕಾರ ಏನೈತೆ ಅದನ್ನ ಮಾಡ್ಬೇಕಾಗಿತ್ತು. ಅಧಿಕಾರಿಗಳು ತಪ್ಪು ಮಾಡಿದ್ರೆ ಅದನ್ನ ಅವ್ರು ಅನುಭವಿಸ್ತಾರೆ. ಪರ್ಮಿಷನ್ ಬೇಕು ಫಸ್ಟ್.
ಬೇರೆಯವ್ರ ಆಸ್ತಿ ಕಟ್ಟೋದ ತಪ್ಪಲ್ರಿ. ಕಟ್ಟಿದ ಮೇಲೆ ಮತ್ತೆ ಅವ್ರ ಅಧಿಕಾರಿಗಳದ ತಪ್ಪದು. ಶಾಸಕರು ಒತ್ತಾಯಕ್ಕೆ ಅವ್ರು ಕಟ್ಟಾರ ಅಂತಂದ್ರ ತಮ್ಮ ಅಧಿಕಾರ ತಾವು ಬಿಟ್ಟು ಮಾಡ್ಯಾರ ಕೆಲಸ ಅವರು. ಅದಕ್ಕೆ ಅಧಿಕಾರಿಗಳು ಒಣಗಾರ ಆಗ್ತಾರ, ನಾಳೆ ಅವ್ರ ಮೇಲೆ ಕ್ಲೇಮ್ ಮಾಡ್ತಾರ. ಯಾರ ಅವಧಿನೇ ಇರಲಿ ಮೂಲಭೂತ ಸೌಕರ್ಯ ಜನರಿಗೆ ಕೊಡೋ ದೃಷ್ಟಿಕೋನದಲ್ಲಿ ರಾಜಕಾರಣ ಮಾಡೋದು ತಪ್ಪು ಅಂತ ಹೇಳ್ತಾರೆ. ಸರ್ ಈಗ ಒಂದ್ ನಿಮ್ಗೆ ಹೇಳ್ತೀನಿ, ಇರುವಂತ ಟ್ಯಾಂಕ್ ಅನ್ನು ಕೆಡಿದ್ರೆ ಅಲ್ಲಿ ಯಾಕೆ ಕಟ್ಲಿ ನೀವು? ಆ ಶಿಥಿಲ ವ್ಯವಸ್ಥೆಗೆ ಬಂದಿತ್ತು. ಅದೇ ಶಿಥಿಲ ವ್ಯವಸ್ಥೆ ಬಂದು ಕೆಡಿಬಿಟ್ರಿಲ್ಲ. ರೀಕನ್ಸ್ಟ್ರಕ್ಷನ್ ಮಾಡಕ್ಕೆ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಗಾರ್ಡನ್ ಜಾಗದಲ್ಲಿ ಕಟ್ಟಬಾರ್ದು ಕಟ್ಟಡಗಳನ್ನ ತಂದಿದ್ದು ತೆರವುಗೊಳಿಸಿ ಅಲ್ಲೇ. ಹೌದು ಸರ್, ಜಿಲ್ಲಾಧಿಕಾರಿ ಆದೇಶದ ಮ್ಯಾಗ ಸಾರ್ವಜನಿಕ ಕಟ್ಟಡ ಕಟ್ಬೇಡ ಅಂತ ನೀವ್ ಹೇಳ್ತೀರಿ. ಅಂದ್ರ ಕ್ರೀಡಾ ಇಲಾಖೆ ಜಾಗದ ಕಟ್ಬೋದಲ್ರಿ? ಇಲ್ಲ, ಮೂಲಭೂತ ಸೌಕರ್ಯ ಯೂಸ್ ಆಗುತ್ತೆ ಅನ್ನೋ ದೃಷ್ಟಿಕೋನದಿಂದ ನಾವು ಹೌದ್ರಿ. ಕಟ್ಟಿದ್ವಿ. ಮೂಲಭೂತ ಸೌಕರ್ಯ ನಾವು ಯಾರಿಗೆ ಮಾಡಾಕತ್ತೀವಿ? ಈ ಕ್ರೀಡಾಂಗಣ ಇಲಾಖೆ ಯಾರಿಗಾಗಿರೋದು? ನಮ್ಮ ಮನೆಗೆ ಐತೇನ್ರಿ? ಏನ್ ವಿಜಯಾನಂದ ಕಶ್ಯಪ್ನವ್ರ ಮನೆಗೆ ಐತೆ? ನಾವು ಪಬ್ಲಿಕ್ಕಿಗೆಲ್ಲ ಮಾಡಾಕತ್ತಿದ್ದೆ. ಆದ್ರೆ ಮಾಡಿರುವಂತ ವಿಚಾರಗಳನ್ನ ಅನುಕೂಲ, ಸಾರ್ವಜನಿಕರ ದುಡ್ಡು ಹಾಳಾಗಬಾರ್ದು. ಇನ್ನೊಬ್ಬರ ಆಸ್ತಿ ಒಳಗೆ ಕಟ್ಟಿ ಈ ಸದ್ದ ಕ್ಲೇಮ್ ಹೆಂಗ್ರಿ ಅಂತ ನೀವು ಕೇಳಾಕತ್ತೀರಿ. ಸರ್ಕಾರಿ ಜಾಗ ಐತದ, ಇದು ಇಲಾಖೆದು. ಆ ಇಲಾಖೆ ಪರ್ಮಿಷನ್ ತಗೊಂಡು ಕಟ್ಟಬೇಕಾಗಿತ್ತು. ಅದ್ ಮೊದಲ ಅವ್ರು ತಗೊಂಡು ಕಟ್ಟಿದ್ರು ಏನ್ ಅಬ್ಜೆಕ್ಷನ್ ಇದ್ದಿದ್ದಿಲ್ಲಲ್ಲ. ಇವತ್ತು ಈ ಪ್ರಶ್ನೆನೇ ಬರ್ತಿದ್ದಿಲ್ಲ. ಏನಿಲ್ಲ, ಒಂದು ನಾ ಹೇಳ್ತೀನಿ. ಫಸ್ಟ್ ಕ್ರೀಡಾಂಗಣಕ್ಕನ ಆಗಿದ್ದು ಜಾಗ ನಿಗದಿ ಆಗಿತ್ತು, ಕ್ರೀಡಾಂಗಣ ಮಾಡೋದು ಅಂತೇಳಿ. ತದನಂತರ ಟ್ಯಾಂಕಿಂದ ಕೆಡವಿ ಕಟ್ಟಾಕ ಟ್ಯಾಂಕಿಂದ ಆಮೇಲೆ ಅದು ಪ್ರಸ್ತಾಪನೆ ಆಗಿತ್ತು. ಆಲ್ರೆಡಿ ಒಂದು ಇಲಾಖೆಗೆ ನೀಡಿದಂತ ಜಾಗವನ್ನು ಹಸ್ತಾಂತರ ಪಡೆಯದೆ ಕಾಂಟ್ರಾಕ್ಟರು ಯಾವುದೇ ಒಂದು ಒತ್ತಡ ಮೇಲೆ, ಈಗ ಅವರು ಹೇಳಿದ್ರಲ್ಲ ಇಲಾಖೆದಾಗ ಯಾರು ಒತ್ತಡ ಹಾಕ್ಯಾರ ಅಂತ ಹೇಳಿ ಒತ್ತಡ ಮಾಡಿ ಅಲ್ಲೇ ಕಟ್ಸಂತದ್ದು ಏನು? ಇದ್ರಾಗ ರಾಜಕೀಯ ದುರುದ್ದೇಶ ಯಾರು ಕಂಡು ಬರ್ತಾ? ನಮ್ಮ ಶಾಸಕರ ಕಂಡು ಬರ್ತಾ, ಮಾಜಿ ಶಾಸಕರ ಕಂಡು ಬರ್ತಾ? ಬೇರೆ ಕಡೆ ಇತ್ತಲ್ಲ ಜಾಗ ಅಲ್ಲಿ ಕೊಡ್ಬೋದಾಗಿತ್ತಲ್ಲ. ಆ 70 ಲಕ್ಷ ರೂಪಾಯಿ ನುಕ್ಸಾನ ಆಗ್ತಿದ್ದಿಲ್ಲ, ಸರ್ಕಾರಕ್ಕೆ ಅದು ಹಾನಿನೂ ಆಗ್ತಿದ್ದಿಲ್ಲ. ಮುಂಚಿತವಾಗಿ ಇವ್ರಿಗೆ ಪೇಪರ್ಸ್ ಇದೆಲ್ಲ ನಾಲೆಜ್ ಇತ್ತಪ್ಪ ಅಂದ್ರ ಯಾ ಜಾಗ ಇಲ್ಕಲ್ಲ ಯಾರು ಓದಾವ ಅನ್ನೋದು ಗೊತ್ತಿತ್ತಪ್ಪ. ಇದೊಂದು ಬೇಸಿಕ್ ನಾಲೆಜ್, ಒಂದು MLA ಇರಬೇಕಾದಂತ ಒಂದು ಬೇಸಿಕ್ ನಾಲೆಜ್. ಅಧಿಕಾರಿಗಳನ್ನ ಕರೆದು ಕೇಜಿ ಈ ಜಾಗ ಯಾರಿಗೆ ಐತೆ ಅಂತ ಕೇಳ್ಬೇಕಲ್ಲ ಫಸ್ಟಿಗೆ. ಕೇಳಾರ್ದ ಹೋಗಿ ಒಂದು ಏನು ಹುಂಬಕಾಯಿ ತೆಗಿತಾರ ಹೋಗಿ ಅಲ್ಲಿ ಜಾಗ ಐತಿ ಖಾಲಿ ಐತಿ ಕಟ್ಟಪ್ಪ ಅಂದ್ರ ಈ ಕಟ್ಟ್ಯಾರ ಒಂದು ಹುಚ್ಚುತನಕ್ಕಾದಂತ ನುಕ್ಸಾನ್ ಇದು. ಯಾರು ಬರ್ಣ ಮಾಡ್ಬೇಕು ಅದನ್ನ? ಒಂದು ಈಗ ಅದು ಹಸ್ತಾಂತರ ಪಡಿಬೇಕು, ಅನೇಕ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಇಟ್ಕೋಬೇಕು, ಹಸ್ತಾಂತರ ಪಡಿಬೇಕಲ್ಲ. ಈಗ ಟ್ಯಾಂಕ್ ಕಟ್ತಾರಪ್ಪ ಅಂದ್ರೆ ವಾಟರ್ ಬಾಡಿ ಹಸ್ತಾಂತರ ಆಗ್ಬೇಕು ಜಾಗ ಅಷ್ಟು. ಈಗ ಹಸ್ತಾಂತರ ಆಗಲಾರ್ದವ್ರು ಕಟ್ಟಾರಪ್ಪ ಅಂದ್ರೆ ಯಾರು ತಪ್ಪಿದು? ಒತ್ತಡ ಮಾಡಿದ್ರಲ್ಲ ಅವ್ರು ತಪ್ಪ? ಏನ್ ಕ್ರೀಡಾಂಗಣಕ್ಕೆ ಫಸ್ಟಿಗೆ ಒಂದು ಯುವ ಜನತೆಗೆ ಒಂದು ಅನುಕೂಲ ಇಲ್ಲ ಅಂತೇಳಿ ಅವಾಗಿದ್ದಂತ ಶಾಸಕರು ನಮ್ಮ ವಿಜಯಾನಂದ ಕಶ್ಯಪ್ನವ್ರ ಸಾಹೇಬರು ಯುವಕರಿಗೆ ಒಂದು ಕ್ರೀಡಾಂಗಣ ಆಲಿ ಅಂತೇಳಿ ಉದ್ದೇಶ, ಒಂದು ಸ್ವ ಉದ್ದೇಶದಿಂದ ತಂದು ಕ್ರೀಡಾಂಗಣ ಆಗಬಾರ್ದನ್ನ ಉದ್ದೇಶಕ್ಕೆ ನಾವು ತಂದಂತ ಕ್ರೀಡಾಂಗಣ ಆಗಬಾರ್ದಂತ ಒಂದು ದುರುದ್ದೇಶಕ್ಕೆ ಅಲ್ಲಿ ಟ್ಯಾಂಕ್ ನಿರ್ಮಾಣ ಮಾಡಕತ್ತಾರ ಅಂತ ನಾವು ನೇರವಾಗಿ ಆರೋಪ ಮಾಡ್ತೀವಿ. ಅವ್ರು ಮಾಡಿದ್ದು ಆಕ್ಚುಲಿ ರಾಜಕೀಯ. ಸರಿ, ಈಗ ಪೊಲೀಸ್ ಇಲಾಖೆಯಲ್ಲಿ ತಾವು ಇಂದಿರಾ ಕ್ಯಾಂಟೀನ್ ಕಟ್ತೇವೆ ಅಂತ ಇನ್ನೊಂದು ಆರೋಪ ಮಾಡಿದ್ದಾರೆ ಅವರು. ಸರ್ಕಾರದ ಇದು ಇಲಾಖೆಯಿಂದ ಪೊಲೀಸ್ ಇಲಾಖೆ ಜಾಗದಾಗ ಒಂದು ಇಂದಿರಾ ಕ್ಯಾಂಟೀನ್ ಕಟ್ತಾ ಇದ್ದಾರೆ, ತಪ್ಪು. ಮತ್ತೆ 2013 ಒಳಗಡೆ TCH ಗುರುಭವನ ಕಟ್ಟಿದ್ರು. ಒಂದೇದು ಅದು ಏನೈತಲ್ಲ ಇಂದಿರಾ ಕ್ಯಾಂಟೀನ್ ಕಟ್ಟದಂತ ಜಾಗ ನಗರಸಭೆ, ಪೂರ್ತಿಯಾಗಿ ನಗರಸಭೆ ಜಾಗ. ಅದು ಪೊಲೀಸ್ ಇಲಾಖೆ ಜಾಗ ಅಲ್ಲ. ಒಂದೇದು ಮೂಲ ನಗರಸಭೆ ಜಾಗನ ಮೂಲ ನಗರಸಭೆ ಜಾಗ. ಆಮೇಲೆ ಅದನ್ನ ಈಗ ಹಸ್ತಾಂತರ ಆಗಿದ್ದಕ್ಕೂ ಯಾವುದೇ ಇದು ಇಲ್ಲ, ದಾಖಲಾತಿಗಳಿಲ್ಲ. ಈಗ ಅದನ್ನ ಒಂದು ಬಡ ಜನರ ಹಿತದೃಷ್ಟಿಯಿಂದ ಬಸ್ ಸ್ಟ್ಯಾಂಡ್ ಐತಿ, ಹಾಸ್ಪಿಟಲ್ಸ್ ಅದಾವ, ಬಡ ವಿದ್ಯಾರ್ಥಿಗಳು ಬರ್ತಾರ, ಮುಂಜಾನೆ ಕೂಡ ವಿದ್ಯಾರ್ಥಿಗಳು ಬರ್ತಾರ ಸಾಲಿ ಬಂದಾಗ ಎಷ್ಟೋ ಮಂದಿಗೆ ಬುತ್ತಿ ಕಟ್ಕೊಂಡ್ ಬರೋದು ಆಗೋದಿಲ್ಲ. 5 ರೂಪಾಯಿ 10 ರೂಪಾಯಿ ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತೇಳಿ, ಸಮೀಪ ಆಗಲಿ ಅಂತೇಳಿ ಆಮೇಲೆ ಕಾಲೇಜ್ ಐತಿ, ಪಟಕನ ನಾಷ್ಟ ಮಾಡ್ಕೊಂಡು ಹೋಗ್ಲಿ, ಸ್ವಲ್ಪ ರೊಕ್ಕದಾಗ ಅನುಕೂಲ ಆಗಲಿ ವಿದ್ಯಾರ್ಥಿಗಳಿಗೆ ಅಂತೇಳಿ ಅದೊಂದು ಸ್ಥಳ ನಾವು ನಿಗದಿ ಮಾಡಿ. ಅದಕ್ಕೆ ರಾಜಕೀಯ ಮಾಡೋದ್ರಾಗ ಅರ್ಥ ಇಲ್ಲ ಅಂತ ನಮ್ಮೆಲ್ಲರೂ ಅನಿಸಿಕೆ. ಆ ಇಂದಿರಾ ಕ್ಯಾಂಟೀನ್ ಬಡ ಜನರಿಗೆ ಇರೋದು, ಯಾರು ದೊಡ್ಡವರು ಕೇಸಲ್ಲಿ ಯಾರು ರೊಕ್ಕ ಸ್ಥಿತಿವಂತರು ಯಾರು ಅಲ್ಲಿ ಊಟ ಮಾಡೋದಲ್ಲ, ತಿನ್ನೋದು. ಬಡವರು ಮಾಡೋದಲ್ಲಿ, ಬಡವರು ಮಾಡಿದ್ರಾಗ ದಯಮಾಡಿ ಯಾರು ರಾಜಕಾರಣ ಮಾಡಬಾರ್ದು. ಯಾಕಂದ್ರೆ ಅದು ನಾವು ಏನು ದಾಖಲೆ ಇಟ್ಕೊಂಡೆ ನಾವು ಅದನ್ನ ಇಂದಿರಾ ಕ್ಯಾಂಟೀನ್ ಕಟ್ಟಾಕತ್ತಿದ್ದು. ಅಲ್ಲೇನು ನಾವು ಪೊಲೀಸ್ ಇಲಾಖೆ ಜಾಗದಾಗ ಹೋಗಿ ನಾವು ಇಂದಿರಾ ಕ್ಯಾಂಟೀನ್ ಕಟ್ಟಾಕತ್ತಿಲ್ಲ. ಇದ್ರಾಗೂ ರಾಜಕೀಯ ಮಾಡಬಾರ್ದು ಅಂತೇಳಿ ನಮ್ದೊಂದು ಏನು ಆಗ್ರಹ ಅನ್ಕೋರಿ, ವಿನಂತಿ ಅನ್ಕೋರಿ. ಆ ಇಲಾಖೆಗೆ ಸಂಬಂಧಪಟ್ಟಂತ ಜಾಗದಾಗ ನಾವು ನಗರಸಭೆ ಜಾಗದಾಗ ನಾವು ಕಟ್ಟಾಕತ್ತಿದ್ದು, ಬೇರೆ ಜಾಗದಾಗ ಏನು ಕಟ್ಟಾಕತ್ತಿಲ್ಲ. ಅದು ಇಲ್ಲ, ಉದ್ದೇಶ ಪೂರ್ವಕವಾಗಿ ಅಲ್ಲಿ ಬಿಜೆಪಿ ಕಾರ್ಯಕರ್ತರ ಅಂಗಡಿಗಳದನ್ನ ಅವ್ನು ತಗಸ್ಬೇಕನ್ನೋ ಉದ್ದೇಶದಿಂದ ಹಿಂಗ್ ಮಾಡಾಕತ್ತಾರ ಅಂತೇಳಿ. ಬಿಜೆಪಿ ಕಾರ್ಯಕರ್ತರು ಅಂಗಡಿ ಅನ್ನಕ ನಗರಸಭೆ ತೆಗಿತಾರ, ಅದನ್ನ ಕಟ್ಟಾಗ ಅವಶ್ಯಕತೆ ಐತದ.
ನಗರಸಭೆ ಯಾರು ಬಿಜೆಪಿ ಇರಲಿ ಕಾಂಗ್ರೆಸ್ ಇರಲಿ ಸಂಬಂಧ ಇರೋದಕ್ಕೆ ಯಾರು ಬೇಕಾದ್ರೆ ತೆಗಿಬೋದು. ಇಂದಿರಾ ಕಡೆ ಬಡವರು ಅನುಕೂಲ ನಾವಗೋಸ್ಕರ ಅಲ್ಲಿ ಬಸ್ ಸ್ಟ್ಯಾಂಡ್ ಐತಿ, ಎಲ್ಲ ಬಡ ಮಕ್ಕಳು ಸ್ಕೂಲಿಂದ ಬರ್ತಿರ್ತಾರೆ ಮುಂಜಾನೆ ತಗೊಂಡು ಅಲ್ಲಿ ಆಗಂತೆ ಅದು ಅನುಕೂಲ ಸಂಬಂಧ ಮಾಡಿರ್ತದೆ. ಅದು ತಗೊಂಡೋಗಿ ಅಲ್ಲಿ ದೊಡ್ಡ ಮನೆ ಮುಂದೆ ಕಟ್ಟಾಗತ್ತ. ಅಲ್ಲ, ವಿಶೇಷವಾಗಿ ಏನಂದ್ರೆ ಆ ಒಂದು ಯೋಜನೆ ಅಲ್ಲಿ ಮಾಡೋದ್ರಿಂದ ಅವ್ರ ಖುಷಿಯಿಂದ ತಾವು ತುಂಬಿರ್ತಾರ, ಅವ್ರಿಗೂ ಗೊತ್ತಿದೆ ಅಲ್ಲ ಬಡವರಿಗೆ ಆಗುತ್ತೆ ಅನ್ನೋದು. ಅಂತ ವಿಚಾರಗಳು ಅದಾವ. ಆದ್ರೆ ಇದರಲ್ಲಿ ಕ್ಷುಲ್ಲಕವಾಗಿ ಇದನ್ನ ಮಾಡೋದು, ಯಾಕಂದ್ರೆ ಅದು ನಮ್ಗೆ ಸಿದ್ದರಾಮಯ್ಯ ಕೊಟ್ಟಂತ ಅಭೂತಪೂರ್ವ ಯೋಜನೆ ಅದು ಬಡವರಿಗಾಗಿ. ಇವ್ರಿಗೆ ಹೊಟ್ಟಿ ಉರಿ ಅಷ್ಟೇ, ಬೇರೆ ಉದ್ದೇಶ ಏನಿಲ್ಲ. ಹೊಟ್ಟಿ ಉರಿಯಿಂದ ಏನೋ ಒಂದು ಸ್ಟೇಟ್ಮೆಂಟ್ ಮಾಡಕತ್ತಾರ. ಆನಂತರ ಅವ್ರು ದೊಡ್ಡ ನೋಡ್ರಿ ಇರೋದೇ ಇಲ್ಲ, ಸುಮ್ಮನೆ ಏನೋ ಬರ್ತಾರ 4 ದಿವಸ ನಿನ್ನೊಂದು ಸ್ಟೇಟ್ಮೆಂಟ್ ಮಾಡಿ ಹೊಳ್ಳಿ ಎಲ್ಲಿ ಹೋಗ್ಯಾರ ಪತ್ತೆ ನೀರದಲ್ಲಿ ಬೇಕಾದ್ರೆ ಹುಡುಕೇಟ್ರು ನೀವು ನಿಮ್ಗೊಂದು ತಲುಪ ನೀವು ಸಿಗ್ತಾರ ನೋಡ್ರಿ. ಸುಮ್ಮಾಗ ಬಂದಿರ್ತಾರ, ಬಂದು ಬಾಯಿ ಚಪ್ಪಲಕ್ಕೆ ಒಂದಿಟ್ಟು ಮಾತಾಡಿ ಹೊಂಟಿದಾರ. ಅದನ್ನ ಬಿಟ್ರೆ ಬೇರೆ ಏನಿಲ್ಲ. ನಾವಿದ್ದಾಗ ಏನು ಮಾಡೋಕ್ಕಾಗಲಿಲ್ಲ, ನಾವು ಮಾಡಾಕತ್ತೀವಿ, ಸಂಸಾಯಿಸ್ಕೊಳಕ್ಕಾಗಲಿಲ್ಲ. ಇವು ರಾಜಕಾರಣ ಮಾಡಾಕತ್ತಾರ ಅಷ್ಟೇ. ಇದೊಂದಡ 19ನೇ ತಾರೀಕಿಗೆ ಇದು ಪ್ರತಿಭಟನೆ ಮಾಡ್ತಾರಂತ. ಟ್ಯಾಂಕಿಂಗ್ ಮತ್ತು ಯಾವ್ಯಾವ ಅಭಿವೃದ್ಧಿ ಕಾಮಗಾರಿಗಳನ್ನು ಚೇಂಜ್ ಮಾಡಿರಲ್ಲ ಅದ್ರ ವಿರುದ್ಧವಾಗಿ ಇಲ್ಕಲ್ ನಗರದಾಗ ಪ್ರತಿಭಟನೆ ಮಾಡ್ತಾರ 19ನೇ ತಾರೀಕಿಗೆ. ಅದ್ರ ಈಗ ನಾನು ತಿಳ್ಕೊಂಡಾಗ ತಾವೆಲ್ಲ ಪ್ರಬುದ್ಧರಿದ್ದೀರಿ, ತಾವು ಪತ್ರಕರ್ತರಿದ್ದೀರಿ. ಇವತ್ತು ನಾವು ದಾಖಲಾತಿ ಮುಖಾಂತರ ತಮ್ಮ ವಿಶೇಷವಾಗಿ ಈ ಪತ್ರಿಕಾ ಇದನ್ನ ಪ್ರಕಟಣೆ ಕೊಡ್ತಾ ಇರೋದು ಇದರ ಸಂಬಂಧ ಅಲ್ಲ. ಈಗ ನೈತಿಕತೆ ಏನೈತಲ್ಲ ಗೊತ್ತಾಗ್ತಲ್ಲ, ಈ ಜನರಿಗೆ ಗೊತ್ತಾಗ್ಲಿ ಅಂತ ಮಾಡಿದ್ವಿ ನಾವು. ಈಗ ಅಥವಾ ದಾಖಲಾತಿ ಇದ್ದು ನಾವು ಸುಳ್ಳಿದ್ದು ಹೊತ್ತಾಗ ಅವ್ರ ಪ್ರತಿಭಟನೆ ಮಾಡ್ಲಿ ಏನೋ ಮಾಡ್ಲಿ ಹಕ್ಕೈತಿ. ಇದು ಪ್ರಜಾಪ್ರಭುತ್ವ, ಎಲ್ಲರೂ ಪ್ರತಿಭಟನೆ ಮಾಡುವಂತ ಹಕ್ಕೈತಿ, ನಾವು ಬೇಡ ಅನ್ನಂಗಿಲ್ಲ. ಬಟ್ ಅದು ಸತ್ಯ ಇರ್ಬೇಕಲ್ಲ, ಸ್ವಲ್ಪ ಅವ್ರ ಹತ್ತಿರವಾಗಿದ್ದಂತ ವಿಷಯದಾಗ ಪ್ರತಿಭಟನೆ ಮಾಡ್ಲಿ. ಪೂರಾ ಫೇಕ್ ಐತೆ 100%. ರಾಜಕೀಯ ಉದ್ದೇಶ ಇಟ್ಕೊಂಡು ಮಾಡಾಕ್ತಾರ ಅಷ್ಟೇ, ಬೇರೆ ಏನಿಲ್ಲ. ರಾಜಕೀಯ ಪರ್ಟಿಕ್ಯುಲರ್ ಇದು ರಾಜಕೀಯ ಉದ್ದೇಶ ಅಷ್ಟೇ, ಬೇರೆ ಏನೂ ಇಲ್ಲ. ಅದೇ ಹೇಳೋದ್ರಿಂದ ನಿಮ್ಗೆ ದಾಖಲಾತಿ ಕೊಡೋ ಉದ್ದೇಶನೇ ಅದು. ನಾವು 19 ಮಾಡಂದ್ರೆ 20 ಮಾಡ, ನಮ್ಗೇನಿಲ್ಲ. ಪ್ರತಿಭಟನೆ ಮಾಡ್ತಾರ ಅದ್ರ ಹಕ್ಕೈತಿ, ಎಲ್ಲಾರ್ದು ಹಕ್ಕೈತಿ. ಪ್ರಜಾಪ್ರಭುತ್ವದಲ್ಲಿ ಎಲ್ಲಾರ್ದು ಹಕ್ಕೈತೆ, ಮಾಡ್ಲಿ. ಆದ್ರೆ ಸುಳ್ಳು ಮಾತುಗಳನ್ನು ಹೇಳೋದು, ಸುಳ್ಳು ದಾಖಲಾತಿಗಳನ್ನು ತೋರಿಸೋದು, ಅದೇ ವಿಚಾರ ಬಗ್ಗೆ ಮಾಡ್ತಾ ಇದ್ರೆ ಅದೇ ವಿಚಾರ ನಾವು ಸ್ಪಷ್ಟಪಡಿಸ್ಬಿಟ್ಟಿದೀವಿ. ತಮಗೂ ಇನ್ನೂ ಡೌಟ್ ಇದ್ರೆ ಬೇಕಾದ್ರೆ ಕೇಳಲ್ಲ, ದಾಖಲಾತಿ ಕೊಡಕ್ಕೆ ಹಿಡಿದೀವಲ್ಲ. ಇಷ್ಟು ದಾಖಲಾತಿ ಕೊಟ್ಮೇಲೆ ಇನ್ನು ಪ್ರತಿಭಟನೆಗೆ ವ್ಯಾಲ್ಯೂ ಎಲ್ಲಿ? ಚರ್ಚೆ ಅಂತ ಹಾಕಿ ನಮ್ಮ ಸಾಹೇಬ್ರು ಸದಾ ಹೇಳ್ತಿರ್ತಾರೆ, ಖಂಡಿತ ಸರ್ಕಾರ ಸ್ಟೇಜ್ ಹಾಕಂಬಂತ ಈ ವಿಷಯಕ್ಕೆ ಹಾಕ್ಸ್ಬಿಡ್ರಿ, ಏನಾಗದ ಅದು ಹಾಗೆ ಬಿಡ್ಲಿ. ಹೌದು, ಇಂಥ ಯಾರು ಅವರು ಮಕ್ಳು ಕುಂತಾರಿರ್ತಾರಲ್ಲ, ಸರಿಯಾಗಿ ಮಾಹಿತಿ ಕೊಡೋವಲ್ರ ಅವರು. ಯಾವುದೋ ಒಂದು ಮಾಹಿತಿ ತಂದು ಕೊಡ್ತಾರ, ಅದನ್ನ ತಗೊಂಡು ಮಾತಾಡ್ಬಿಡೋದು, ಅಷ್ಟು ನಡೆಸ್ಯಾರ ಅವರು. ಬಿಜೆಪಿ ಅಂದ್ರೇನೆ ಸುಳ್ಳು. ಆ ಒಂದು ಸುಳ್ಳನ್ನೇ ಅವರು 16 ಬಾರಿ ಮಾತಾಡಿ ನಿಜ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರ. ಅದು ಮಾಧ್ಯಮದ ಮೂಲಕ ಆಗಿರ್ಬೋದು, ಹೋರಾಟದ ಮೂಲಕ ಆಗಿರ್ಬೋದು. ಈಗಾಗಲೇ ರಾಜ್ಯದಾಗ ನೋಡ್ರಿ ನೀವು ಎಷ್ಟೆಷ್ಟು ಏನೇನು ಕುತಂತ್ರಗಳು ಮಾಡಕತ್ತಾರ, ಎಷ್ಟೆಷ್ಟು ಪ್ರಯತ್ನ ಮಾಡಕತ್ತಾರ ರಾಜ್ಯ ಸರ್ಕಾರನ ಬೀಳಿಸ್ಲಿಕ್ಕೆ ಅಂತ ಹೇಳಿ. ಅದೇ ತರ ಇವತ್ತು ಈ ಕ್ಷೇತ್ರದಲ್ಲಿ ಕೂಡ ಮಾಜಿ ಶಾಸಕರು ದೊಡ್ಡಮಠ ಪಾಟೀಲ್ ಅವರು ಸುಳ್ಳನ್ನೇ ಬಿತ್ತೋದು, ಸುಳ್ಳನ್ನೇ ಹೇಳೋದು, ಜನರ ಮುಂದೆ ಇಲ್ಲದೆ ಇಲ್ಲಿರ್ತಕ್ಕಂಥ ಹೇಳ್ತಕ್ಕಂಥ ಕೆಲಸವನ್ನು ಮಾಡಕತ್ತಾರ. ಮತ್ತೆ ಏನೇ ಇಲ್ಲ, ಇದು ಬಿಜೆಪಿಯ ಸಿದ್ಧಾಂತ, ಬಿಜೆಪಿಯ ಒಂದು ಅಜೆಂಡಾ. ಇದು ಅಧಿಕಾರದಲ್ಲಿ ಇಲ್ಲಿರತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಕೋಮುವಾದವನ್ನು ಎಬ್ಬಿಸೋದು, ಗದ್ದಲ ಗಲಾಟೆಗಳನ್ನು ಎಬ್ಬಿಸೋದು, ಸುಳ್ಳಿನ ಬೀಜವನ್ನು ಬಿತ್ತೋದೇ ಬಿಜೆಪಿಯ ಒಂದು ಅಜೆಂಡಾ. ಆಮೇಲೆ ಲಾಸ್ಟ್ ಇನ್ನೊಂದು ಹೇಳಿದ್ರು, ಮಾಜಿ ಶಾಸಕರು ಮಾತಾಡೋದ್ ಇನ್ನೊಂದು ಹೇಳಿದ್ರು, ಈಜುಕೊಳ್ಳ ಮತ್ತು ಇನ್ನೊಂದು ಧ್ವಜಸ್ತಂಭ ಮಾಡಕ್ಕೆ ಇವರು ಚೇಂಜ್ ಆಫ್ ವರ್ಕ್ ಮಾಡ್ಯಾರ ಅಂತ ಹೇಳಿ. ನಾವು ನಮ್ಮ ಪಕ್ಷದ ಜೆಂಡಾ ಹಾಕಕ್ಕೆ ನಾವು ಧ್ವಜಸ್ತಂಭ ಮಾಡಕತ್ತಿಲ್ಲ. ರಾಷ್ಟ್ರ ಧ್ವಜ ಒಂದು ಬೆಳಗಾವದಾಗ ಒಂದು ದೊಡ್ಡ ರಾಷ್ಟ್ರ ಧ್ವಜ ಮಾಡ್ಯಾರ. ಅದೇ ಮಾದರಿಯಲ್ಲಿ ಇಲಕಲ್ ಸುತ್ತಮುತ್ತ ನಮ್ಮ ಡಿಸ್ಟಿಕ್ನಾಗ ಎಲ್ಲಿ ಇಲ್ಲ. ಅದೇ ಮಾದರಿಯಲ್ಲಿ ನಮ್ಮ ಶಾಸಕರ ಒಂದು ಅಂತ ಶಾಸಕರನ್ನ ಪಡೆದಿದ್ದು ನಮ್ಮ ಸುದೈವ ಅನ್ಕೋರಿ. ಯಾಕಂದ್ರ ಅಂತ ಚಿಂತನೆ ಇದ್ದಂತ ಶಾಸಕರು ಬಹಳ ಕಡಿಮೆ, ಬೆಳವಣಿಗೆ ಸಿಗ್ತಾರ. ಮೂಲಭೂತ ಸೌಕರ್ಯ ಜೊತೆ ಊರನ್ನು ಸುಂದರೀಕರಣಗೊಳಿಸೋದನ್ನು ಒಂದು ಮೂಲಭೂತ ಹಕ್ಕನ ಅದು ನಗರದ್ದು. ಅದಕ್ಕೆ ನಾವು ಒಂದು ದೊಡ್ಡ ಧ್ವಜಸ್ತಂಭ ರಾಷ್ಟ್ರ ಧ್ವಜದ್ದು ಅವರು ಮಾತಾಡೋ ಲೆಕ್ಕ ನೋಡಿದ್ರ ರಾಷ್ಟ್ರ ಧ್ವಜ ಮಾಡೋ ಸ್ತಂಭ ಅವ್ರಿಗೆ ವಿರೋಧ ಇದ್ರ ನೇರವಾಗಿ ಹೇಳಿಬಿಡ್ಲಿ ಅದನ್ನ. ನಾವು ರಾಷ್ಟ್ರ ಧ್ವಜದ ಸ್ತಂಭಕ್ಕೆ ನಮ್ಗೆ ವಿರೋಧ ಐತಿ ಅಂತೇಳಿ ಇನ್ನೊಮ್ಮೆ ಅವ್ರು ಪ್ರೆಸ್ ಮೀಟ್ ಮಾಡೋದ್ನಾಗ ದಯಮಾಡಿ ಕೇಳಬೇಕು, ರಾಷ್ಟ್ರ ಸ್ತಂಭ ಮಾಡಕ್ ಅವ್ರದ್ದು ವಿರೋಧ ಐತೆ ಏನು? ನಾವು ಹಂಗಾರೆ ಮಾಡಾಕತ್ತೀವಿ. ಈಗ ರಾಷ್ಟ್ರ ಸ್ತಂಭ ಅದು ನಮ್ಮ ಪಕ್ಷದಲ್ಲ, ಅದು ರಾಷ್ಟ್ರದ ಸ್ತಂಭ ಒಂದು ಧ್ವಜಸ್ತಂಭ ಮಾಡಾಕತ್ತೀವಿ. ಅದನ್ನ ಇವರು ಪ್ರೆಸ್ ಮೀಟ್ ಮಾಡಿ ಹೇಳ್ತಾರಪ್ಪ ಅಂದ್ರ ಎಷ್ಟರ ಮಟ್ಟಿಗೆ ಇವ್ರು ರಾಷ್ಟ್ರ ಪ್ರೇಮ ಬರೀ ಇವರು ಹೇಳ್ತಾರಪ್ಪ ಅಂದ್ರೆ ಬರೀ ಅನ್ನಕಷ್ಟ ರಾಷ್ಟ್ರ ಪ್ರೇಮ ಮಾಡಿದ್ರೆ ಕಾರ್ಯರೂಪಕ್ಕೆ ಇವ್ರು ಯಾವ ರಾಷ್ಟ್ರ ಪ್ರೇಮದ ಕೆಲಸ ಮಾಡಿಲ್ಲ. ಅದು ಒಂದು ನಿಮ್ಮ ಪ್ರೆಸ್ ಮೂಲಕ ಕೇಳಕ್ ಬಯಸ್ತೀನಿ, ರಾಷ್ಟ್ರ ಧ್ವಜಸ್ತಂಭ ಇಳಕಲ್ಲಾಗ ಬೇಕೋ ಬೇಡೋ ಅವ್ರು ನೇರವಾಗಿ ನಮ್ಗೆ ಉತ್ತರ ಕೊಡ್ಬೇಕು.